ಕನಕೋತ್ಸವ ಗಾನ ನೃತ್ಯ ತಾರಾ ಸಮಾಗಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ವೈಯಾರೆ ವಯ್ಯ, ವೈಭವವೋ ವೈಭವ. ಕನಕೋತ್ಸವದ ಗಾನ ನೃತ್ಯ ತಾರಾ ಸಮಾಗಮ ಅಕ್ಷರಶಃ ಕಣ್ಣಿಗೆ ಹಬ್ಬ. ಕಾಂತಾರ ರಿಷಬ್ ಶೆಟ್ಟಿ ಮಾಸ್ ಎಂಟ್ರಿ, ರ್ಯಾಪರ್ ಚಂದನ್, ಸಜ್ಜು ಆಲ್ ಓಕೆ ಜುಗಲ್ಬಂದಿಗೆ ಇಡೀ ಕನಕಪುರ ಕುಣಿದು ಕುಪ್ಪಳಿಸಿದೆ. 5 ದಿನದ ಕಲರ್ಫುಲ್ ಕನಕೋತ್ಸವ ಹೇಗಿತ್ತು? ಗಿಲ್ಲಿ ಕಿಕ್ಕು, ರಚಿತಾ ಡ್ಯಾನ್ಸು, ಶಿವಣ್ಣ ಸಾಂಗು ಹೇಗಿತ್ತು ತೋರಿಸ್ತೀವಿ ನೋಡಿ. ಸಂಭ್ರಮ, ಅದ್ಭುತ, ಅಮೋಘ ವೈಭವ, ಜಗಮಗಿಸುವ ಬೆಳಕಿನ ಚಿತ್ತಾರ, ಕಲರ್ಫುಲ್ ತಾರಿಯರ ರಂಗುರಂಗಿನ ಜಬರ್ದಸ್ತ್ ಪರ್ಫಾರ್ಮೆನ್ಸ್, ಕಣ್ಣು ಕೋರೈಸುವ ದೃಶ್ಯ ವೈಭೋಗ. ಇದು ಕೇವಲ ಕನಕ ಉತ್ಸವವಲ್ಲ, ಸಂಸ್ಕೃತಿ, ಶಕ್ತಿ, ಪ್ರತಿಭೆ ಮತ್ತು ಸೆಲೆಬ್ರೇಷನ್ಗಳ ಸಂಗಮ. ಐದು ದಿನಗಳ ರಂಗುರಂಗಿನ ಕನಕೋತ್ಸವ, ಗ್ರಾಮ ದೇವತೆಗಳ ಮೆರವಣಿಗೆಯಿಂದ ಹಿಡಿದು ವಿದ್ಯಾರ್ಥಿಗಳ ದಾಖಲೆ ಚಿತ್ರಕಲೆ, ತಾರೆಯರ ಸಾಂಸ್ಕೃತಿಕ ರಂಗು, ಸಾವಿರಾರು ವಿದ್ಯಾರ್ಥಿಗಳ ಸನ್ಮಾನ ಎಲ್ಲವೂ ನಡೆದಿದ್ದು ಒಂದೇ ವೇದಿಕೆಯಲ್ಲಿ, ಅದು ಬಂಡೆನಾಡಿನ ಕನಕೋತ್ಸವದಲ್ಲಿ. ಅದರಲ್ಲೂ ಕೊನೆಯ ದಿನದ ಉತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿದ್ದು ನಟ ಉಪೇಂದ್ರ, ಕಾಂತಾರ ರಿಷಬ್ ಶೆಟ್ಟಿ ಆಗಮನ, ಚಂದನ್ ಶೆಟ್ಟಿ, ನವೀನ್ ಸಜ್ಜು ಆಲ್ ಓಕೆ ಜಬರ್ದಸ್ತ್ ಪರ್ಫಾರ್ಮೆನ್ಸ್. ಕನಕೋತ್ಸವದಲ್ಲಿ ಕಾಂತಾರ ರಿಷಬ್, ಚಂದನ್ ಸಜ್ಜು ಚಿಂದಿ. ಲೋಳಲೊಟ್ಟೆ ಎಲ್ಲ ಲೋಳಲೊಟ್ಟೆ, ಲೋಳಲೊಟ್ಟೆ ಎಲ್ಲ ಲೋಳಲೊಟ್ಟೆ, ಲೋಳಲೊಟ್ಟೆ ಎಲ್ಲ ಲೋಳಲೊಟ್ಟೆ. ಲೊಳಲೊಟ್ಟೆ ಲೊಳಲೊಟ್ಟೆ ಅಂತ ಹಾಡಿ ಕುಣಿದ ಗಾಯಕ ನವೀನ್ ಸಜ್ಜು, ಚಂದನ್ ಶೆಟ್ಟಿ ಮುಂದೆ ಎಣ್ಣೆ ಊಟದ ಪಾರ್ಟಿ ಶುರು ಹಚ್ಕೊಂಡ್ಬಿಟ್ಟಿದ್ರು. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು, ಎಣ್ಣೆ ನಮ್ದು ಊಟ ನಿಮ್ದು ಅಂತ ಚಂದನ್ ನವೀನ್ ಸಜ್ಜು ಜಿಗಲ್ ಬಂದಿಗೆ ಕನಕಪುರದ ಮಂದಿ ಹುಚ್ಚೆತ್ತುಕೊಂಡಿದ್ರು. ಇನ್ನು ಮುಂದುವರೆದು ಕೊಡಗಿನ ಕೋಳಿ ನುಂಗಿತ್ತ ಅಂತ ಸಂಗೀತ ಪ್ರಿಯರನ್ನ ಇನ್ನಷ್ಟು ಕಿಕ್ ಕೊಟ್ಟಿದ್ರು. ಕೊಡಗನ ಕೋಳಿ ನುಂಗಿತಾ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತಾ. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ರ್ಯಾಪರ್ ಆಲೋಕೆ ಜೊತೆ RCB ಹಾಡಿಗೆ DK ಸುರೇಶ್ ಕೂಡ ದನಿಗೂಡಿಸಿದ್ರು. ಕನಕಪುರ ಕೊನೆಯ ದಿನ ಕನಕೋತ್ಸವದಲ್ಲಿ ಅಭಿಮಾನಿಗಳ ಕಣ್ಮನ ದೇವಗೊಳಿಸಿದ್ದು ಅಪ್ಪು ಅಜರಾಮರ ಹಾಡು. ಎಂದಿಗೂ ಅಮರ ನಮ್ಮ ಕನ್ನಡದ ಕುವರ. ಹಾಡು, ಹರಟೆ, ಕುಣಿತ ಎಲ್ಲವೂ ಜೋರಾಗಿತ್ತು. ಆದ್ರೆ ಎಲ್ಲರ ಹುಬ್ಬೇರಿಸಿದ್ದು ಮಾತ್ರ DK ಪತ್ನಿ ಪುಷ್ಯ. DK ಸಾಹೇಬ್ರು ಹತ್ತಿರ ಹೋಗಿ ಮೇಡಮ್, ಪಕ್ಕದಲ್ಲಿ ಕುಡಿ ಮೇಡಮ್, ಯಾಕಂದ್ರೆ ಅವ್ರು ನಿಮ್ಗೊಂದು ಮುತ್ತೊಂದ ನೀಡ್ಬೇಕಂತೆ ಮೇಡಮ್. ಸೌತಿಂದ ಓಡೋಡಿ ವಯ್ಯಾರೆ ವಯ್ಯ, ಕನಕೋತ್ಸವದಲ್ಲಿ ಕುಣಿದ DK ಪತ್ನಿ. ವಯ್ಯಾರೆ 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 ವಯ್ಯ, ವಯ್ಯಾರೆ 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 ವಯ್ಯ,
ವಯ್ಯಾರೆ 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 ವಯ್ಯಾ ವಯ್ಯಾರಿ ವಯ್ಯಾರೆ 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 ವೇದಿಕೆಯಲ್ಲಿ ಹಾಡ್ತಿದ್ದ ನವೀನ್ ಸಜ್ಜು ಹಾಡುತ್ತಲೇ ಡಿಕೆಶಿ ಮತ್ತು ಪತ್ನಿಯ ಕಾಲೆಳೆದಿದ್ದರು. ವಯ್ಯಾರೆ 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 ವಯ್ಯಾ ವಯ್ಯಾರೆ 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 ವಯ್ಯಾ ವಯ್ಯಾರೆ 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 ವಯ್ಯಾ ವಯ್ಯಾರಿ ವಯ್ಯಾರೆ ವಯ್ಯ ಅಂತ ಹಾಡು ಶುರು ಮಾಡಿದ್ದ ಸಜ್ಜು ಮುಂದೆ ಡಿಕೆಶಿ ಪತ್ನಿ ಕೈ ಹಿಡಿದು ಕುಣಿಸಿಯೇ ಬಿಟ್ಟಿದ್ರು. ವಡದಿಯ ನೃತ್ಯ ನೋಡಿ ಡಿಕೆಶಿ ನಾಚಿಕೊಂಡು ನಕ್ಕಿದ್ರು. ಡಿಕೆಶಿ ಮತ್ತು ಮಡದಿಯನ್ನ ಒಟ್ಟಿಗೆ ನೋಡೋದೇ ಚಂದ ಅಂತ ಕನಕಪುರದ ಮಂದಿ ಖುಷಿ ಪಟ್ಟಿದ್ರು. ಇನ್ನು ಜಬರ್ದಸ್ತ್ ಹಾಡುಗಳ ಮಧ್ಯೆ ಎಲ್ಲರ ಕಣ್ಣು ಕೊಕ್ಕಿದ್ದು ರಿಷಬ್ ಶೆಟ್ಟಿ ಡಿಕೆಶಿ ಜೊತೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು. ಏನೇನು ಕನಕೋತ್ಸವ ಮಾಡ್ತಾ ಇದೆಯೋ ಕರ್ನಾಟಕದ ಉತ್ಸವ ಮಾಡ್ತಾ ಇದೆಯೋ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ಮುಂದಕ್ಕೆ 2027-28ಕ್ಕೆ ಕರ್ನಾಟಕದ ಉತ್ಸವ ಈ ಕನಕಪುರದಲ್ಲಿ ನಡೀತದೆ ಅಂತ ಹೇಳಿದ್ದೀನಿ ನಾನು. ಆಗ್ಬೋದಾ? ನನ್ನ ಮಿತ್ರ ರಿಷಬ್ ಶೆಟ್ಟಿ ಅವರು ಹಳ್ಳಿಲೇ ಇದ್ದಾರೆ. ಬೆಂಗಳೂರಲ್ಲಿ ಮನೆನೇ ಇಲ್ಲ ಅವ್ರಿಗೆ, ಬರೀ ಅಲ್ಲೇ ಮಂಗಳೂರು ಉಡುಪಿಲೇ ಸೇರ್ಕೊಂಡ್ಬಿಟ್ಟವ್ರೆ. ಇವತ್ತು ಅಷ್ಟು ದೂರದಿಂದ ಬಂದು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರದ್ದು ನಾನು ಸಿನಿಮಾ ನೋಡಿರಲಿಲ್ಲ. ನಾನು ನನ್ನ ಮಗಳು ಒಂದಿನ ಟಿ ವಿಲಿ ಹಾಕಿದ್ರು, ಒಂದೂವರೆ ಗಂಟೆ ನೋಡಿದ್ದೀನಿ. ಇನ್ನ ನೋಡಬೇಕು, ಖಂಡಿತ ನೋಡ್ತೀನಿ. ಅರ್ಧ ನೋಡಿದ್ದೀನಿ. ನಾನು ಥಿಯೇಟ್ರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ನನಗೆ. ಎಲ್ಲಿದೆ ಟೈಮ್ ಇಲ್ಲ. ಖಂಡಿತ ಫುಲ್ ಕಂಪ್ಲೀಟ್ ಮಾಡ್ತೀನಿ, ಯೋಚನೆ ಮಾಡಬೇಡಿ. ರಿಷಬ್ ಶೆಟ್ಟಿ ಅವರೇ, ನಿಮ್ಮ ಪ್ರತಿಭೆ ನೋಡಿ ಬಾಂಬೆಗೆ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ. ಎಲ್ಲರೂ ಬಂದು ನಮ್ಮ ಬಾಲಿವುಡ್ನ ನಿಮ್ಮ ಸ್ಯಾಂಡಲ್ವುಡ್ ಟೇಕ್ ಓವರ್ ಮಾಡಿಬಿಟ್ಟಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದಕ್ಕೆ ಇವರೆಲ್ಲ ಕಾರಣ. ಡಿಕೆ ಬ್ರದರ್ಸ್ ಕನಕ ಮಹೋತ್ಸವ ನೋಡಿ ಇಬ್ಬರು ಜಯ ವಿಜಯರಂತೆ ಅಂತ ಹಾಡಿ ಕೊಂಡಾಡಿದ್ರು. ನಮಸ್ಕಾರ, ಚೆನ್ನಾಗಿದ್ದೀರಾ? ಹೇಳೋದೇ ಬೇಡ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕನಕೋತ್ಸವದ ಉತ್ಸಾಹ ಗಗನಕ್ಕೆ ತಲುಪಿದೆ. ಇದು ಮೊದಲನೇ ಬಾರಿ ಕಾಂತಾರ ಮಾಡಿದಾಗ ಡಿ ಕೆ ಸಾಹೇಬರು ಮತ್ತು ಸುರೇಶ್ ಅಣ್ಣ ನನಗೆ ಕರೆದಿದ್ರು. ಆವಾಗಲೂ ನಾನು ಸಿನಿಮಾ ಆದಾಗ ಮೊದಲನೇ ಕಾರ್ಯಕ್ರಮ ಬಂದಿದ್ದೆ ಕನಕೋತ್ಸವ. ಈ ಚಾಪ್ಟರ್ 1 ರಿಲೀಸ್ ಆಗಿ ಈ ಸಿನಿಮಾ ಯಶಸ್ವಿ ನೀವು ಮಾಡಿದ್ರಿ. ಅದಾದಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತಿರೋದು ಇದೇ ಮೊದಲನೇ ಸಲ ನಾನು. ಸೊ ಇಬ್ಬರು ಸಹೋದರರು ಜಯ ವಿಜಯರಂತೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗ್ಬೋದು, ಡಿ ಕೆ ಸುರೇಶ್ ಅವರಾಗ್ಬೋದು. ಒಂದು ಭಾಗದಲ್ಲಿ ನಾಯಕರುಗಳು ಬಂದಾಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಬಂದಾಗ ಆ ಊರಿಗೆ ಏನು ಬೇಕು, ಆ ಊರನ್ನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದರೆ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ಅಂದುಕೊಂಡಂತೆ 5 ದಿನದ ಕನಕೋತ್ಸವ ಸಂಪನ್ನಗೊಂಡಿದೆ. ಆದರೆ ಹಾಡು, ಸಂಗೀತ, ನೃತ್ಯ, ಡಿಕೆಶಿ ಭದ್ರಕೋಟೆ ಕನಕಪುರದ ಕನಕೋತ್ಸವ ಕಂಪು ಎಲ್ಲೆಲ್ಲೂ ಹರಡಿದೆ. ಡಿಕೆ ಬ್ರದರ್ಸ್ ಸಂಭ್ರಮಕ್ಕೆ ತಾರಿಯರು ಸಾಥ್ ಕೊಟ್ಟಿದ್ರು. ಗಿಲ್ಲಿ ಕಿಕ್ಕು, ರಚಿತಾ ಡಾನ್ಸು, ಶಿವಣ್ಣ ಸಾಂಗು, ಬಂಗ್ಲಿ ಮಸ್ತಿ. ದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ.
ಗಿಲ್ಲಿ ಅನುಶ್ರೀ ಕಾಂಬಿನೇಷನ್ ಪ್ರೋಗ್ರಾಂ ಇದ್ರೆ ಅದು ಸೂಪರ್ ಹಿಟ್. ಇದೀಗ ಬಿಗ್ ಬಾಸ್ ಮುಗಿದ ಬಳಿಕ ಇದೇ ಮೊದಲ ಬಾರಿ ಇಬ್ಬರು ಒಂದಾಗಿದ್ದು ಕನಕೋತ್ಸವದಲ್ಲಿ ಅನುಶ್ರೀ ಕಾಲಿಗೆ ಬಿದ್ದ ಗಿಲ್ಲಿ ಗಾಡ್ ಮದರ್ ಅಂತ ಕಾಲೆಳೆದು ಬಿಟ್ಟಿದ್ರು. ನೀನೇ ಹೇಳಿದ ಮಾತು, ಮನಿ ಗಳಿಸ್ಬೋದು, ಅಭಿಮಾನಿ ಗಳಿಸೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದ್ಯಾಕ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದ್ರ. ಅದು ಅಭಿಮಾನಿ ಒಂದ್ಸಲಿ ಬಂದ್ರೆ ಕೊನೆವರೆಗೂ ಹೋಗಲ್ಲ, ಕೊನೆವರೆಗೂ ಜೊತೆಲೇ ಇರ್ತಾರೆ. ಅದೊಂದು ಯಾವಾಗಲೂ ಖುಷಿ ಕೊಡುವಂತ ವಿಷಯ. ಎಲ್ಲರೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದ್ರೂ ಅವರೇ ಅಂದ್ರೆ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೂ ಬರೋಕೆ ಅಂದ್ರೆ ಇಲ್ಲಿ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕ್ಕೆ ಯಾರಾದರೂ ಮೊದಲು ನಾನು TV ಜರ್ನಿ ಸ್ಟಾರ್ಟ್ ಆದಾಗ ಯಾರಾದರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ ಅಂತಂದ್ರೆ ಅದು ನಮ್ಮ ಅನುಶ್ರೀ ಅಕ್ಕನೇ. ಅಲ್ಲ, ನಮ್ಮ ಕನಕಪುರ ಜನರಿಗೋಸ್ಕರ ಒಂದೆರಡು ಸಾಲ ಯಾರಾದ್ರೂ ಹಾಡು ಹಾಡ್ತೀರಾ ಅಂತ ಹೇಳಿ. ಕ್ರಿಸ್ತ ಸಕ ದುವಾ ಬರಗಾರ ಏ ಧಾವ ವೆಣ್ಣೆ ಚೋರ ಸಕಲಕ ಬೊಂಬು. ಅಭಿಮಾನಿಗಳು ಗಿಲ್ಲಿಗಾಗಿ ಕೊನೆಯವರೆಗೂ ಕಾದಿದ್ರು. ಬಳಿಕ ಡಿಕೆ ಬ್ರದರ್ಸ್ ಹಳ್ಳಿ ಪ್ರತಿಭೆ ಬೆಳಿಬೇಕು ಅಂತ ಇದೇ ವೇದಿಕೆಯಲ್ಲಿ ಗಿಲ್ಲಿಗೆ ಸನ್ಮಾನ ಕೂಡ ಮಾಡಿದ್ರು. ಬೆಳಿಬೇಕು ಅನ್ನೋದೇ ಈ ಕನಕೋತ್ಸವದ ಕನಕಪುರದ ಉತ್ಸವದ ಗುರಿ. ಸೊ ನೀವು ಕೂಡ ಇಲ್ಲಿ ಆಗ್ಬೇಕು. ಗಿಲ್ಲಿ ಎಂಟ್ರಿ ಕನಕೋತ್ಸವಕ್ಕೆ ಬೆರುಕು ತಂದಿದ್ರೆ, ಇದಕ್ಕೂ ಮೊದಲು ವಿಜಯ್ ಪ್ರಕಾಶ್ ಮಂಗ್ಲಿ ಸಂಗೀತದ ಅಲೆಯಲ್ಲಿ ಕನಕಪುರದ ಮಂದಿ ಮಿಂದೆತ್ತಿದ್ರು. ಅಭಿಮಾನಿಗಳ ಇಷ್ಟದ ಅದೆಷ್ಟೋ ಹಾಡುಗಳನ್ನ ಹಾಡಿದ ವಿಜಯ್ ಗಾನ ವೈಭವಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ರು. ಇದಾದ ಬಳಿಕ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ದು, ಹಾಡಿನಲ್ಲೇ ಕನಕೋತ್ಸವದ ಕಿಚ್ಚು ಹೆಚ್ಚಿಸಿದ್ದು ತೆಲುಗು ಅಮ್ಮಾಯಿ ಮಂಗ್ಲಿ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಬದುಕಿದು ಜಟಕಾ ಬಂಡಿ ಹಾಡು ಕನ್ನಡಿಗರ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾಗಿತ್ತು. ಬದುಕಿದು ಜಟಕಾ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕಾ ಬಂಡಿ, ವಿಧಿಯಾಡಿಸುವ ಬಂಡಿ. ಬದುಕಿದು ಜಟಕಾ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕಾ ಬಂಡಿ, ವಿಧಿಯಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ ಹಾಡಿದ ಮಂಗ್ಲಿ ದನಿಗೆ ಕನಕೋತ್ಸವ ಮೆರುಗು ಇನ್ನಷ್ಟು ಹೆಚ್ಚಾಗಿತ್ತು. ಸಿಂಗರ್ಸ್ಗಳ ಮಸ್ತ್ ಮೇನಿಯಾ ಒಂದ್ ಕಡೆಯಾದ್ರೆ, ಕನಕೋತ್ಸವದ 3ನೇ ದಿನದ ಸಂಭ್ರಮದಲ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕುಣಿದು ಕುಪ್ಪಳಿಸಿದ್ರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೈಸೂರ ಮಲ್ಲಿಗೆಯ ಯವ್ವಾನ ನೀನೇನಾ ಅಂತ ಹಾಡಿ ಯುವಕರನ್ನ ನಾಚುವಂತೆ ಸ್ಟೆಪ್ಸ್ ಹಾಕಿದ್ದಾರೆ. ಅಂದ್ಹಾಗೆ ರಚಿತಾ ರಾಮ್ಗಿದು ಮೊದಲ ಕನಕೋತ್ಸವ. ಕಳೆದ ಬಾರಿ ಕರೆದಿದ್ರು ಬರೋದಕ್ಕೆ ಸಾಧ್ಯವಾಗದ ರಚ್ಚು ಈ ಬಾರಿ ಬಂದಿದ್ದಾರೆ. ನಮಸ್ಕಾರ ಕನಕಪುರ. ಒಬ್ಬ ಈ ರ್ಯಾಮ್ ಪೂರ ನಡೆಯೋದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಇಷ್ಟು ದೊಡ್ಡ ರ್ಯಾಮ್ ನಾನು ಯಾವತ್ತೂ ನಡೆದಿರಲಿಲ್ಲ. ಆ್ಯಂಡ್ ಚೈತ್ರ ಹೇಳ್ದಂಗೆ 10 ಗಂಟೆ ಆದರೂ ಸಹ ಇಷ್ಟು ಎನರ್ಜಿ, ಇಷ್ಟು ಜೋಶು ಸತ್ಯವಾಗ್ಲೂ ಹೇಳ್ತೀನಿ ನಾನು ನೋಡೇ ಇರಲಿಲ್ಲ. ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಕನಕಪುರದ ಅಭಿಮಾನಿಗಳಿಗೋಸ್ಕರ ರಚಿತಾ ತಿತಿನಿ ಹಾಡಿಗೆ ಸ್ಟೆಪ್ಸ್ ಹಾಕಿ ಕನಕಪುರದ ಹುಡುಗರ ಎದೆಯಲ್ಲಿ ಚಿಟ್ಟೆ ಬಿಟ್ಟಿದ್ರು. ವೇಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ರಚ್ಚು ಕೊಂದಿದ್ರು. ಇನ್ನು ಕನಕೋತ್ಸವದಲ್ಲಿ ಗಮನ ಸೆಳೆದಿದ್ದು ಶಿವಣ್ಣನ ಹಾಡು. ಈ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ಮೈಸೂರ ಮಲ್ಲಿಗೆಯ ಲವರ್ ನೀನೇನಾ ಅಂತ ಬೆಂದ ಸ್ಟೆಪ್ಸ್ ಹಾಕಿ ಯುವಕರನ್ನ ನಾಚುವಂತೆ ಕುಣಿದು ಕುಪ್ಪಳಿಸಿದ್ದಾರೆ. ಮೈಸೂರ ಮಲ್ಲಿಗೆಯ ಯೌವನ ನೀನೇನೆ. ಇದಾದ ಬಳಿಕ ರಘು ದೀಕ್ಷಿತ್ ಸಂಗೀತ ಅಭಿಮಾನಿಗಳಿಗೆ ಅಕ್ಷರಶಃ ರಸದೌತಣವನ್ನೇ ನೀಡಿತ್ತು. ಕೇವಲ ರಘು ದೀಕ್ಷಿತ್ ಮಾತ್ರವಲ್ಲ, ಅದರಲ್ಲೂ ಜಸ್ಕರನ್, ಜೇನ ದನಿಯೋಳೆ ಮತ್ತು ಜಗವೇ ನೀನು ಗೆಳತಿಯ ಹಾಡಿಗೆ ಕನಕಪುರದ ಮಂದಿ ಅಕ್ಷರಶಃ ಕಳೆದೇ ಹೋಗಿದ್ರು. ಜಗವೇ ನೀನು ಗೆಳತಿಯೇ. ಇನ್ನು ಕನಕೋತ್ಸವದಲ್ಲಿ ಮೈ ಚಳಿ ಬಿಟ್ಟು ಕುಣಿದು ಕಾರ್ಯಕ್ರಮದ ಕಿಚ್ಚನ್ನ ಇನ್ನಷ್ಟು ಹೆಚ್ಚಿಸಿದ್ದು ಜೊತೆಯಲ್ಲಿ ಮೇಘಾ ಶೆಟ್ಟಿ.
ಮೇಘಾ ಶೆಟ್ಟಿ ಡಾನ್ಸ್ ಒಂದ್ ಕಡೆ ಆದ್ರೆ ಬಿಗ್ ಬಾಸ್ ಸಾನಿಯಾ ಮೇ ಮೆಂಟಲ್ ಹೋಜಾವ ಮಸ್ತ್ ಸ್ಟೆಪ್ಸ್ಗೆ ಫಾನ್ಸ್ ಫಿದಾಗಿದ್ರು. ಕನಕೋತ್ಸವ ಅಂದ್ರೆ ರಂಗು ರಂಗಿನ ಹಬ್ಬ, ಆದ್ರೆ ಕೇವಲ ಮನರಂಜನೆ ಅಷ್ಟೇ ಇರಲಿಲ್ಲ, ಪ್ರತಿಭೆಗಳ ಅನಾವರಣಕ್ಕೆ ಇದು ಅದ್ಭುತ ವೇದಿಕೆ ಕೂಡ ಆಗಿತ್ತು. ಕಲರ್ಫುಲ್ ಕನಕೋತ್ಸವ ಕೇವಲ ತಾರೆಯರ ಸಮಾಗಮ ಅಷ್ಟೇ ಅಲ್ಲ, ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆಯಾಗಿತ್ತು. 17,000 ವಿದ್ಯಾರ್ಥಿಗಳ ಕುಂಚದ ಚಿತ್ತಾರ, ಪೈಲ್ವಾನ್ಗಳ ಕುಸ್ತಿ, ಮಿಸ್ಟರ್ ಕನಕಪುರ ಪಟ್ಟಕ್ಕಾಗಿ ಪೈಪೋಟಿಯೇ ನಡೆದಿತ್ತು. ಗ್ರಾಮ ದೇವತೆಗಳ ಉತ್ಸವ, ಬಂಡೆ ನಾಡಿನಲ್ಲಿ ಕಲರ್ಫುಲ್ ಕನಕೋತ್ಸವ. ಕನಕೋತ್ಸವ ಅಂದ್ರೆ ಕೇವಲ ಕಾರ್ಯಕ್ರಮ ಅಲ್ಲ, ಇದು ಜನರ ಹಬ್ಬ, ಸಂಸ್ಕೃತಿಯ ಉತ್ಸವ, ಮರೆಯಲಾಗದ ನೆನಪುಗಳ ಮಹಾ ಸಂಭ್ರಮ. ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸುವ ನಿಟ್ಟಿನಲ್ಲಿ 5 ದಿನಗಳ ಕಾಲ ಆಯೋಜಿಸಿದ್ದ ಕನಕೋತ್ಸವ ಕಾರ್ಯಕ್ರಮಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಆದ್ರೆ ಸಂಭ್ರಮದ ನೆನಪುಗಳಿನ್ನೂ ಹಾಗೇ ಇದೆ. ಕನಕೋತ್ಸವ ಮೊದಲ ದಿನ ಕನಕಪುರ ತಾಲೂಕಿನ ಎಲ್ಲಾ ಗ್ರಾಮ ದೇವತೆಗಳನ್ನ ಒಂದೆಡೆ ಮೆರವಣಿಗೆ ಮಾಡಲಾಯಿತು. ಈ ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು ಕೂಡ ಮೆರುಗು ನೀಡಿದ್ವು. ಜಂಬೂ ಸವಾರಿ ಮಾದರಿಯಲ್ಲಿ ಶಕ್ತಿ ದೇವತೆ ತಾಯಿ ಕಬ್ಬಾಳಮ್ಮ ದೇವಿಯನ್ನ ಆನೆ ಮೇಲೆ ಮೆರವಣಿಗೆ ಮಾಡಲಾಯಿತು. ತಾಯಿಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ಕನಕೋತ್ಸವಕ್ಕೆ ಡಿಸಿಎಂ ಚಾಲನೆ ಕೊಟ್ಟಿದ್ರು. ಕನಕಪುರದ ಉತ್ಸವ ಕನಕೋತ್ಸವ, ಇದು ಎಲ್ಲ ಗ್ರಾಮ ದೇವತೆಗಳು ಇಲ್ಲಿ ಮೆರವಣಿಗೆ. ಕಬ್ಬಾಳಮ್ಮ ತಾಯಿ ಆನೆಯಲ್ಲಿ ಮೆರವಣಿಗೆ ಆಗಿದ್ದಾಳೆ. ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಸಂಸ್ಕೃತಿ, ಎಲ್ಲ ಜನಾಂಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ನಾವು ಪ್ರತಿ ವರ್ಷನೂ ಬಹಳ ವಿಶೇಷವಾಗಿ ನಾವು ಮಾಡ್ತಾ ಇದ್ದೀವಿ. ಇನ್ನು ಡಿಸಿಎಂಗೆ ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕರಾದ ಶಿವಣ್ಣ, ಶ್ರೀನಿವಾಸ್, ಎಂಎಲ್ಸಿ ಎಸ್ ರವಿ, ದಿನೇಶ್ ಗೂಳಿಗೌಡ ಸೇರಿ ಗಣ್ಯರು ಸಾಥ್ ನೀಡಿದ್ರು. ಹಲವು ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ರು. ಇಲ್ಲಿಂದ ಶುರುವಾದ ಉತ್ಸವ ಮುಂದಿನ 5 ದಿನ ಅಭಿಮಾನಿಗಳ ಕಣ್ಣಿಗೆ ಹಬ್ಬ ನೀಡಿತ್ತು. ಕನಕಪುರದ ಕನಕೋತ್ಸವ ಇದು ಕೆಂಪೇಗೌಡರ ಮಕ್ಕಳ ಉತ್ಸವ. 17,000 ವಿದ್ಯಾರ್ಥಿಗಳ ಕುಂಚದ ಚಿತ್ತಾರ, ಪೈಲ್ವಾನ್ಗಳ ಕುಸ್ತಿ, ಯುವಕರ ಮ್ಯಾರಥಾನ್, ಮಿಸ್ಟರ್ ಕನಕಪುರ ಪಟ್ಟಕ್ಕೆ ಪೈಪೋಟಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17,000 ವಿದ್ಯಾರ್ಥಿಗಳ ಕುಂಚದಿಂದ ಅರಳಿದ ಚಿತ್ತಾರ. ಕನಕೋತ್ಸವದ 2ನೇ ದಿನದ ದೃಶ್ಯವಿದು. ಕನಕಪುರ ಮುನ್ಸಿಪಲ್ ಮೈದಾನದಲ್ಲಿ 17,000 ವಿದ್ಯಾರ್ಥಿಗಳು ಚಿತ್ರ ಬಿಡಿಸೋದರ ಮೂಲಕ ಇತಿಹಾಸ ಸೃಷ್ಟಿಸಿದ್ರು. ಗ್ರಾಮೀಣ ಪ್ರತಿಭೆಯ ಶಕ್ತಿಯನ್ನ ಪ್ರದರ್ಶಿಸುತ್ತಿದ್ರು. ಇನ್ನು ಸ್ಪರ್ಧೆ ಬಳಿಕ ಡಿಜೆ ಬೀಟ್ಗೆ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು. ಮಾಜಿ ಸಂಸದ ಡಿಕೆ ಸುರೇಶ್ ವಿದ್ಯಾರ್ಥಿಗಳಿಗೆ ಹುರುಪು ತುಂಬಿದ್ರು. ಡಿಸಿಎಂ ಡಿಕೆಶಿ ವಿಡಿಯೋ ಕಾಲ್ ಮೂಲಕವೇ ವಿದ್ಯಾರ್ಥಿಗಳ ಪ್ರದರ್ಶನ ವೀಕ್ಷಿಸಿದ್ರು. ಇಷ್ಟು ಮಾತ್ರವಲ್ಲ, ಯುವಕರಿಗಾಗಿ ಕುಸ್ತಿ ಹಾಗೂ ಮ್ಯಾರಥಾನ್ ಓಟವನ್ನ ಆಯೋಜನೆ ಮಾಡಲಾಗಿತ್ತು. ಕುಸ್ತಿ ಪಂದ್ಯಾವಳಿಯಲ್ಲಿ ಹಲವು ಪೈಲ್ವಾನ್ಗಳು ಭಾಗಿಯಾಗಿದ್ರು. ಮತ್ತೊಂದು ಕಡೆ ಮಿಸ್ಟರ್ ಕನಕಪುರ ಪಟ್ಟಕ್ಕೆ ಪೈಪೋಟಿಯೇ ನಡೆದಿತ್ತು. 8,700 ವಿದ್ಯಾರ್ಥಿಗಳಿಗೆ ಸನ್ಮಾನ,
ಪ್ರತಿಭೆ ಹಾಗೂ ಸಂಭ್ರಮಗಳ ಸಂಗಮ. 4ನೇ ದಿನದ ಕನಕೋತ್ಸವ ಗೌರವ ಮತ್ತು ಗರ್ವದ ದಿನವಾಗಿತ್ತು. ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ 8,700 ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲೇ ಸನ್ಮಾನ ಮಾಡಲಾಗಿತ್ತು. ಈ ಮಹತ್ ಕಾರ್ಯಕ್ಕೆ ನಟ ರಮೇಶ್ ಅರವಿಂದ್ ಕನಕಪುರದ ಜನತೆಗೆ ಧನ್ಯವಾದ ಹೇಳಿದ್ರು. ಅಲ್ಲದೆ ಡಿಸಿಎಂ ಡಿಕೆಶಿ ಜೊತೆ ಪುತ್ರಿ ಐಶ್ವರ್ಯ ಕೂಡ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಿದ ದೃಶ್ಯ ಕಾರ್ಯಕ್ರಮಕ್ಕೆ ಭಾವನಾತ್ಮಕ ಸ್ಪರ್ಶ ನೀಡಿತ್ತು. ಪ್ರತಿಭಾಗೋಸ್ಕರ ಮಾಡ್ತೀರಾ ಅಂತ ನಾನು ಚಿತ್ರಕ್ಕೆ ಹೇಳಿದಾಗ ಒಂದು ಪ್ರತಿಭೆಯನ್ನು ಗುರುತಿಸಲು ಮಾತ್ರ ಅಲ್ಲ, ಅವ್ರಿಗೊಂದು ಆತ್ಮವಿಶ್ವಾಸ ಉತ್ಸವಕ್ಕೋಸ್ಕರ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂತ ನಾನು ಹೇಳ್ಕೊಂಡು ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸಿದಂತ ವಿದ್ಯಾರ್ಥಿಗಳು, ಅವರಿಗೆ ಪಾಠ ಹೇಳಿಕೊಟ್ಟಂತ ಗುರುಗಳು, ಅವ್ರ ಜೊತೆಗಿದ್ದಂತ ಪೋಷಕರು, ಅವರನ್ನ ಗುರುತಿಸಿದಂತ ಈ ಅದ್ಭುತವಾದಂತ ವೇದಿಕೆ ಮತ್ತು ಅವರಿಗೆ ಬೆಂತಟ್ಟುವಂತ ಚಪ್ಪಾಳೆ ತಟ್ಟುವಂತ ಕನಕಪುರದ ಜನತೆ, ನೀವು ಅಭಿನಂದನೆಗಳು. ಒಟ್ಟಿನಲ್ಲಿ ಕನಕೋತ್ಸವ ಪ್ರತಿದಿನವೂ ಹೊಸ ರಂಗು ಪಡೆದುಕೊಂಡಿತ್ತು. ಈ ಅದ್ಭುತ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಂಡ ಕನಕಪುರ ಜನತೆ ಇನ್ನೂ ಕೂಡ ಸಂಭ್ರಮದ ಗುಂಗಿನಲ್ಲೇ ಇದ್ದಾರೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.